ಎಲ್ರಿಗೂ ನಮಸ್ಕಾರ. Once again, welcome to online digital platform. The subject is international business. Semester, 5th semester, University, Tumkur University. That is unit number 3, role of MNCs in international business. ಅದರಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಡೊಮೆಸ್ಟಿಕ್ ಆ್ಯಂಡ್ ಫಾರಿನ್ ಕಂಪನೀಸ್, ಡಿಸ್ಟಿಂಕ್ಷನ್ ಬಿಟ್ವೀನ್ ಡೊಮೆಸ್ಟಿಕ್ ಆ್ಯಂಡ್ ಫಾರಿನ್ ಕಂಪನೀಸ್ನ ಚರ್ಚೆ ಮಾಡೋಣ. ಇನ್ ಪ್ರೀವಿಯಸ್ ಸೆಷನ್ ನಾವೇನು ನೋಡಿದ್ವಿ, ದ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ಆಫ್ ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ಸ್ ಕಂಪನೀಸ್ ನೋಡಿದ್ವಿ. ಈಗ ಡಿಫ್ರೆನ್ಸ್ ಬಿಟ್ವೀನ್ ಫಾರಿನ್ ಕಂಪನೀಸ್ ಆ್ಯಂಡ್ ಡೊಮೆಸ್ಟಿಕ್ ಕಂಪನೀಸ್ ಬಗ್ಗೆ ಚರ್ಚೆ ಮಾಡೋಣ. ಡೊಮೆಸ್ಟಿಕ್ ಕಂಪನೀಸ್, ಫಾರಿನ್ ಕಂಪನೀಸ್ ಗೊತ್ತಿದೆ. ಡೊಮೆಸ್ಟಿಕ್ ಕಂಪನೀಸ್ ಅಂತಂದರೆ ದ ಕಂಪನೀಸ್ ಲೊಕೇಟೆಡ್ ವಿತಿನ್ ದ ಬೌಂಡ್ರೀಸ್ ಆಫ್ ದ ಕಂಟ್ರಿ, ಆ ದೇಶದ ಭೌಗೋಳಿಕ ವ್ಯಾಪ್ತಿಯೊಳಗಡೆ ಬರ್ತಕ್ಕಂಥ ಕಂಪನೀಸ್ಗೆ ನಾವು ಡೊಮೆಸ್ಟಿಕ್ ಕಂಪನೀಸ್ ಅಂತ ಕರಿತೀವಿ. ವಿತಿನ್ ದ ಬೌಂಡ್ರೀಸ್ ಆಫ್ ದ ಕಂಟ್ರೀಸ್. ಫಾರಿನ್ ಕಂಟ್ರೀಸ್ ಔಟ್ಸೈಡ್ ದ ಕಂಟ್ರೀಸ್ಗೆ ನಾವು ಫಾರಿನ್ ಕಂಟ್ರೀಸ್ ಅಂತ ನಾವು ಕರಿತೀವಿ. ಡೊಮೆಸ್ಟಿಕ್ ಕಂಪನೀಸ್ ನೋಡಿ, ಫಸ್ಟ್ ಡೊಮೆಸ್ಟಿಕ್ ಕಂಪನೀಸ್ ಏನಂದ್ರೆ ಚರ್ಚೆ ಮಾಡೋಣ. Domestic companies are those companies incorporated and conduct the business within the countries. ನಾನು ಆಗಲೇ ಹೇಳ್ದಂಗೆ any activities carrying within the countries, within the boundaries of the countries. Domestic companies are those companies incorporated and conduct the business within the country. Domestic companies are those companies incorporated and conduct the business within the countries. Domestic company geographic scope within the national boundaries of the domestic countries. ಭೌಗೋಳಿಕ ವ್ಯಾಪ್ತಿ, ದ ರಾಷ್ಟ್ರದ ಏನಿದೆ ಭೌಗೋಳಿಕ ಒಂದು ಅದರ ಮೇಲೆ ವಿತಿನ್ ದ ಭೌಗೋಳಿಕ ಪ್ರಾಂತ್ಯದಲ್ಲಿ ಮಾತ್ರ ನಾವು ಚಟುವಟಿಕೆಗಳು, ವ್ಯಾಪಾರ ಅಥವಾ ಇನ್ನಿತರ ಚಟುವಟಿಕೆಗಳು ಮಾಡಬೇಕಾಗುತ್ತೆ. ಅದನ್ನು ಡೊಮೆಸ್ಟಿಕ್ ಕಂಟ್ರೀಸ್ ಅಂತೆ. ಡೊಮೆಸ್ಟಿಕ್ ಕಂಪನೀಸ್ ಅನಾಲಿಸಿಸ್ ಆ್ಯಂಡ್ ಸ್ಕ್ಯಾನ್ಸ್ ದ ಡೊಮೆಸ್ಟಿಕ್ ಎನ್ವೈರನ್ಮೆಂಟ್ ಇರ್ತಕ್ಕಂಥದ್ದು. ಅಲ್ಲಿ ಡೊಮೆಸ್ಟಿಕ್ ಎನ್ವೈರನ್ಮೆಂಟಲ್ಲಿ ಏನಿರ್ತವೆ ಆ ಪರಿಸರಕ್ಕೆ ತಕ್ಕಂತೆ ಅವು ಕೆಲಸ ಮಾಡ್ತಾ ಹೋಗ್ತವೆ. ಪರಿಸರಕ್ಕೆ ತಕ್ಕಂತೆ ಕೆಲಸ ಮಾಡ್ತೇವೆ. ಫಾರಿನ್ ಕಂಪನೀಸ್ ಅಂತಂದರೆ, ಫಾರಿನ್ ಕಂಪನೀಸ್ ಆರ್ ದೋಸ್ ಕಂಪನೀಸ್ ಇನ್ಕಾರ್ಪೊರೇಟೆಡ್ ಇನ್ ಡಿಫ್ರೆಂಟ್ ಕಂಟ್ರಿ ಆರ್ ಡಿಫ್ರೆಂಟ್ ಪಾರ್ಟ್ ಆಫ್ ದ ವರ್ಲ್ಡ್. ಬೇರೆ ಬೇರೆ ದೇಶ ವಿದೇಶದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಕಂಪನೀಸ್ ನಾವು ಫಾರಿನ್ ಕಂಪನೀಸ್ ಅಂತ ಕರಿತೀವಿ. ಡಿಫ್ರೆಂಟ್ ಪಾರ್ಟ್ ಆಫ್ ದ ವರ್ಲ್ಡ್, ದೇಶದ ನಾನಾ ಭಾಗಗಳಲ್ಲಿ, ಪ್ರಪಂಚದ ನಾನಾ ಭಾಗಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥಕ್ಕೆ ಫಾರಿನ್ ಕಂಪನೀಸ್ ಅಂತ ಕರಿತೀವಿ. ಫಾರಿನ್ ಕಂಪನೀಸ್ ಆರ್ ದೋಸ್ ಕಂಪನೀಸ್ ಇನ್ಕಾರ್ಪೊರೇಟೆಡ್ ಇನ್ ಎ ಡಿಫ್ರೆಂಟ್ ಕಂಟ್ರಿ ಆರ್ ಡಿಫ್ರೆಂಟ್ ಪಾರ್ಟ್ ಆಫ್ ದ ವರ್ಲ್ಡ್. ಈಗ ಡಿಫ್ರೆನ್ಸ್ ನೋಡೋಣ, ಡಿಸ್ಟಿಂಕ್ಷನ್ ಬಿಟ್ವೀನ್ ಡೊಮೆಸ್ಟಿಕ್ ಆ್ಯಂಡ್ ಫಾರಿನ್ ಕಂಪನೀಸ್. ಫಸ್ಟ್ ಡೊಮೆಸ್ಟಿಕ್ ಕಂಪನೀಸ್. ಡೊಮೆಸ್ಟಿಕ್ ಕಂಪನಿ ವಿಚ್ ಇಸ್ ಆಪರೇಟಿಂಗ್ ವಿತಿನ್ ದ ಹೋಮ್ ಕಂಟ್ರೀಸ್, ವಿತಿನ್ ದ ಹೋಮ್ ಕಂಟ್ರಿ. ಫಾರಿನ್ ಕಂಪನೀಸ್ ಬಂದ್ಬಿಟ್ಟು ಇಟ್ ಈಸ್ ಎ ಕಂಪನಿ ವಿಚ್ ಇಸ್ ಆಪರೇಟಿಂಗ್ 2 or more ಕಂಟ್ರೀಸ್. ಡೊಮೆಸ್ಟಿಕ್ ಕಂಪನಿ ಅಂತಕ್ಕಂಥದ್ದು ವಿತಿನ್ ದ ನ್ಯಾಷನಲ್ ಬೌಂಡ್ರೀಸಲ್ಲಿ ಕೆಲಸ ಮಾಡಿದರೆ ಹೋಮ್ ಕಂಟ್ರಿಲಿ. ಫಾರಿನ್ ಕಂಪನಿ ಅಂತಕ್ಕಂಥದ್ದು 2 or more ಕಂಟ್ರೀಸಲ್ಲಿ ಕೆಲಸ ಮಾಡುತ್ತೆ. ಡೊಮೆಸ್ಟಿಕ್ ಕಂಪನೀಸ್ ದ ಟ್ಯಾಕ್ಸ್ ರೇಟ್ ಈಸ್ ಲೆಸ್ ಫಾರ್ ಡೊಮೆಸ್ಟಿಕ್ ಕಂಪನೀಸ್. ಇಲ್ಲಿ ತೆರಿಗೆ ಕಮ್ಮಿ. ನಮ್ಮ ಇಲ್ಲಿರ್ತಕ್ಕಂಥ ಕಂಪನಿಗಳಿಗೆ, ನಮ್ಮ ವಿತಿನ್ ಬೌಂಡ್ರೀಸ್ ಇರ್ತಕ್ಕಂಥ ಕಂಪನಿಗಳಿಗೆ ಹೆಚ್ಚಿನದಾಗಿ ಏನೋ ತೆರಿಗೆ ಇರೋದಿಲ್ಲ. ಬಟ್ ಫಾರಿನ್ ಕಂಪನೀಸ್ಗೆ ದ ಟ್ಯಾಕ್ಸ್ ರೇಟ್ ಈಸ್ ಹೈ ಫಾರ್ ಫಾರಿನ್ ಕಂಪನೀಸ್. ಇನ್ನು ಡೊಮೆಸ್ಟಿಕ್ ಕಂಪನಿ ಡೀಲ್ಸ್ ವಿತ್ ಸಿಂಗಲ್ ಕರೆನ್ಸಿ. ಒಂದೇ ಕರೆನ್ಸಿ ಇರುತ್ತೆ, ಒಂದೇ ದೇಶದಲ್ಲಿ ಸೀಮಿತವಾಗಿ ಕೆಲಸ ಮಾಡೋದ್ರಿಂದ ಸಿಂಗಲ್ ಕರೆನ್ಸಿ. ಇಟ್ ಡೀಲ್ಸ್, ಫಾರಿನ್ ಕಂಪನಿ ಡೀಲ್ಸ್ ವಿತ್ ಮಲ್ಟಿಪಲ್ ಕರೆನ್ಸೀಸ್. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಈಸ್ ಲೆಸ್ ಇನ್ ಡೊಮೆಸ್ಟಿಕ್ ಕಂಪನೀಸ್. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟು ಭಾಳ ಕಡಿಮೆ, ಬಂಡವಾಳ ನಾವು ಕಡಿಮೆ ಹಾಕಬೇಕಾಗ್ತದೆ, ಒಂದು 5 to 10, 20 ಲಕ್ಷ. ಆದರೆ ಫಾರಿನ್ ಕಂಪನಿಗೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಈಸ್ ಮೋರ್ ದೆನ್ ಕ್ರೋಸ್ ಟುಗೆದರ್. ತುಂಬ ಕೋಟಿಗಟ್ಟಲೆ ಹಣವನ್ನು ನಾವು ಹಾಕಬೇಕಾಗುತ್ತೆ ಎಲ್ಲಿ, ಫಾರಿನ್ ಕಂಪನೀಸಲ್ಲಿ. ಈ ಡೊಮೆಸ್ಟಿಕ್ ಕಂಪನೀಸಲ್ಲಿ ಇಟ್ ಈಸ್ ನಾಟ್ ಎನಿ ಫಾರಿನ್ ಎಕ್ಸ್ಚೇಂಜ್, ಯಾವುದೇ ಫಾರಿನ್ ಎಕ್ಸ್ಚೇಂಜ್ ಇರೋದಿಲ್ಲ. ಫಾರಿನ್ ಎಕ್ಸ್ಚೇಂಜ್ ಯಾವುದೇ ಇರೋದಿಲ್ಲ. ಫಾರಿನ್ ದೇಶದಲ್ಲಿ ಯಾವುದೇ ಎಕ್ಸ್ಚೇಂಜ್ ಇರೋದಿಲ್ಲ, ಕರೆನ್ಸಿ ಆಗಿರ್ಬೋದು, ಗೂಡ್ಸ್ ಆಗಿರ್ಬೋದು. ಬಟ್ ಫಾರಿನ್ ಕಂಪನೀಸ್ಗೆ ಇಟ್ ಈಸ್ ಫಾರಿನ್ ಎಕ್ಸ್ಚೇಂಜ್ ಕೂಡ ಇರುತ್ತೆ. ಇಲ್ಲಿ ಫಾರಿನ್ ಎಕ್ಸ್ಚೇಂಜ್ ಇರುತ್ತೆ. ಇನ್ ಡೊಮೆಸ್ಟಿಕ್ ಕಂಪನಿ ರಿಸ್ಟ್ರಿಕ್ಷನ್ಸ್ ಆರ್ ವೆರಿ ಲೆಸ್. ತುಂಬ ರಿಸ್ಟ್ರಿಕ್ಷನ್ಸು, ನೀತಿ ನಿಯಮಗಳು ತುಂಬ ಕಡಿಮೆ. ಫಾರಿನ್ ಕಂಪನೀಸ್ಗೆ ರಿಸ್ಟ್ರಿಕ್ಷನ್ಸ್ ಆರ್ ಮೋರ್, ರೂಲ್ಸು ರೆಗ್ಯುಲೇಷನ್ ತುಂಬ ಜಾಸ್ತಿ. ಡೊಮೆಸ್ಟಿಕ್ ಕಂಪನೀಸ್ ಕಂಟ್ರೀಸ್
ಮಾರ್ಕೆಟ್ ಎನ್ವೈರನ್ಮೆಂಟ್, ಆ ದೇಶದ ಡೊಮೆಸ್ಟಿಕ್ ಕಂಟ್ರೀಸ್ ಮಾರ್ಕೆಟ್, ಆ ದೇಶದ ಆಂತರಿಕ ಡೊಮೆಸ್ಟಿಕ್ ಮಾರ್ಕೆಟ್ ಏನಿರುತ್ತೆ ಅದು ಮಾತ್ರ ಇರುತ್ತೆ. ಇಲ್ಲಿ ಇಲ್ಲಿ ಇಂಟರ್ನ್ಯಾಷನಲ್ ಕಂಟ್ರೀಸ್ ಎನ್ವೈರನ್ಮೆಂಟ್, ಅಂತಾರಾಷ್ಟ್ರೀಯದಲ್ಲಿರ್ತಕ್ಕಂಥ ಎನ್ವೈರನ್ಮೆಂಟ್. ಡೊಮೆಸ್ಟಿಕ್ ಕಂಪನೀಸು ಹೋಮೋಜೇನಿಯಸ್ ಪ್ರಾಡಕ್ಟ್ ಇರ್ತದೆ, ಹೋಮೋಜೇನಿಯಸ್ ಕಸ್ಟಮರ್ಸ್ ಇರ್ತಾರೆ. ಇಲ್ಲಿ ಫಾರಿನ್ ಕಂಪನೀಸಲ್ಲಿ ಹೆಟ್ರೋಜೋನಿಯಸ್ ಡಿಫ್ರೆಂಟ್ ಗ್ರೂಪ್ಸ್ ಇರ್ತಕ್ಕಂಥ ಹೆಟ್ರೋಜೋನಿಯಸ್ ಕಸ್ಟಮರ್ಸ್ ಇರ್ತಾರೆ. ಇಲ್ಲಿ ಡೊಮೆಸ್ಟಿಕ್ ಕಂಪನೀಸಲ್ಲಿ ಕಸ್ಟಮ್ಸ್ ಡ್ಯೂಟಿ ತುಂಬ ಕಡಿಮೆ, ಫಾರಿನ್ ಕಂಪನಿಯಲ್ಲಿ ಕಸ್ಟಮ್ಸ್ ಡ್ಯೂಟಿ ಅಂತಕ್ಕಂಥದ್ದು ಜಾಸ್ತಿ. ಇದು ನಮ್ಮ ಡಿಫ್ರೆನ್ಸ್ ಬಿಟ್ವೀನ್ ಡೊಮೆಸ್ಟಿಕ್ ಕಂಪನೀಸು ಮತ್ತು ಫಾರಿನ್ ಕಂಪನೀಸ್ಗೆ ಇರ್ತಕ್ಕಂಥದ್ದು. ನೋಡಿ ಇಲ್ಲಿ ನಾವು ಡೊಮೆಸ್ಟಿಕ್ಕು ಕಂಪನೀಸ್ಗಳೆಲ್ಲ ಡೊಮೆಸ್ಟಿಕ್ ಎನ್ವೈರನ್ಮೆಂಟ್, ಆಂತರಿಕ ಪರಿಸರ, ರೂಲ್ಸು ರೆಗ್ಯುಲೇಷನ್ಸು, ನೀತಿ ನಿಯಮಗಳು, ಕಾನೂನು ಚೌಕಟ್ಟು ಭಾಳ ಅತಿ ಸರಳವಾಗಿರುತ್ತೆ ಡೊಮೆಸ್ಟಿಕ್ ಕಂಪನೀಸ್ಗೆ. ಆದರೆ ಫಾರಿನ್ ಕಂಪನೀಸ್ಗೆ ತುಂಬ ಡಿಫಿಕಲ್ಟ್ ಆಗಿರುತ್ತೆ. ಇಂಟರ್ನ್ಯಾಷನಲ್ ಕಂಟ್ರೀಸ್ ಎನ್ವೈರನ್ಮೆಂಟ್, ಬೇರೆ ಬೇರೆ ಅಂತಾರಾಷ್ಟ್ರೀಯ ಕಾನೂನುಗಳು ಕೂಡ ಇಲ್ಲಿ ಅಪ್ಲೈ ಆಗ್ತಾ ಹೋಗುತ್ತೆ, ಅಂತಾರಾಷ್ಟ್ರೀಯ ಕಾನೂನು ಕೂಡ ಅಪ್ಲೈ ಆಗುತ್ತೆ. ಅರ್ಥ ಆಯ್ತಾ? ದಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಡೊಮೆಸ್ಟಿಕ್ ಕಂಪನೀಸ್ ಆ್ಯಂಡ್ ಫಾರಿನ್ ಕಂಪನೀಸ್. ಡೊಮೆಸ್ಟಿಕ್ ಕಂಪನೀಸು ತುಂಬ ನಮ್ಮ ಡೊಮೆಸ್ಟಿಕ್ ಕಂಟ್ರೀಸಲ್ಲೇ ಇದೆ, ಇದು ಡೊಮೆಸ್ಟಿಕ್ ಎನ್ವೈರನ್ಮೆಂಟಲ್ಲಿ ಕೆಲಸ ಮಾಡುತ್ತೆ. ತುಂಬ ಲೆಸ್ ಕಸ್ಟಮ್ಸ್ ಡ್ಯೂಟಿ ಇರುತ್ತೆ, ಹೋಮೋಜೇನಿಯಸ್ ಕಸ್ಟಮ್ಸ್ ಇರ್ತಾರೆ. ಬಟ್ ಫಾರಿನ್ ಕಂಪನೀಸ್ಗೆ ಹೆಟ್ರೋಜೇನಿಯಸ್ ಗ್ರೂಪ್ ಕಸ್ಟಮರ್ಸ್ ಇರ್ತಾರೆ, ಹೈ ಕಸ್ಟಮ್ಸ್ ಡ್ಯೂಟಿ ಇರುತ್ತೆ. ಅನಾಲಿಸಿಸ್ ಇಂಟರ್ನ್ಯಾಷನಲ್ ಕಂಟ್ರೀಸ್ ಎನ್ವೈರನ್ಮೆಂಟ್ ಇರುತ್ತೆ, ತುಂಬ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಥ್ಯಾಂಕ್ ಯು.